ಹಲೋ ಗೆಳೆಯರೇ, ನಮಸ್ತೆ. ಎಲ್ಲರೂ ಕೂಡ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ. ಸೊ ನೀವೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಅಥವಾ ಗಂಡು ಹುಡುಕಾಟ ಮಾಡ್ತಿದ್ರೆ ನಮ್ಮ ಚಾನಲಲ್ಲಿ ನಿಮಗೆ ಯಾರು ಬೇಕು ಅವರನ್ನು ಹುಡುಕಾಟ ಮಾಡುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ನಿಮ್ಮ ಬಯೋಡಾಟಾ ನಮಗೆ ಕಳಿಸಿಕೊಡಿ. ಪ್ರಸ್ತುತ ಇವತ್ತು ನಮಗೆ ಕಳಿಸಿಕೊಟ್ಟಿರ್ತಕ್ಕಂಥವ್ರು ನಂದಿನಿ ಆಚಾರ್ಯರಂತ. ಇವರ ವಯಸ್ಸು 28 ವರ್ಷ ಇವಾಗ ಪ್ರಾರಂಭ ಆಗಿದೆ, 27 ಮುಗಿದಿದೆ ಅಂತ ಹೇಳಿರೋದು. ಗಂಗಾವತಿನಲ್ಲಿ ವಾಸವಾಗಿರ್ತಕ್ಕಂಥ ನಂದಿನಿ ಅವರಿಗೆ ಪ್ರೀತಿ ಮಾಡೋದಕ್ಕೆ ಒಬ್ಬ ಹುಡುಗ ಬೇಕು ಅಂತ ನಮಗೆ ಮಾಹಿತಿಯನ್ನು ಕಳಿಸಿರ್ತಾರೆ. ನಾನು ಪ್ರಸ್ತುತ 3 ವರ್ಷಗಳಿಂದ ಒಂಟಿಯಾಗಿದ್ದೇನೆ, ಊರು ಬಿಟ್ಟು ಬೇರೆ ಮನೆಯಲ್ಲೇ ಇದ್ದೇನೆ, ನಮ್ಮ ತಂದೆ ತಾಯಿಯವರ ಜೊತೆಯಲ್ಲೇ ಇಲ್ಲ ಅಂತ ಹೇಳಿರ್ತಕ್ಕಂಥ ನಂದಿನಿ ಅವರಿಗೆ ಆಸ್ತಿ ಬಂದುಬಿಟ್ಟು ಒಂದು ಕಾರು, ಒಂದು ಮನೆ ಮತ್ತು ಒಂದು ಬೈಕ್ ಇದೆ. ಆದರೂ ನೆಮ್ಮದಿಯ ಒಂದು ಜೀವನ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏನಕ್ಕೆ ನೆಮ್ಮದಿಯ ಜೀವನ ಇಲ್ಲ ಅಂತಂದರೆ, ಪ್ರಸ್ತುತ ಪ್ರೀತಿ ಮಾಡೋಕ್ಕೆ ಒಬ್ಬ ಗಂಡಿಲ್ವಲ್ಲ, ಗಂಡಿನ ಕೇರೆ ಬೇರೆ ಆಗುತ್ತೆ, ಮನೆಯವರ ಕೇರೆ ಬೇರೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನಂದಿನಿ ಅವರಿಗೆ ಮದುವೆ ಆಗೋದಕ್ಕೆ ಅಥವಾ ಪ್ರೀತಿ ಮಾಡೋದಕ್ಕೆ ಈ ರೀತಿ ಹುಡುಗ ಇರಬೇಕಂತೆ. ಹುಡುಗ ಒಳ್ಳೆಯ ಒಂದು ಮನಸ್ಸಿನವನಾಗಿರ್ಬೇಕಂತೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನು 2ನೇ ಪಾಯಿಂಟಲ್ಲಿ ಹೇಳಿರೋದು, ನನ್ನ ಒಂದು ಜೊತೆಗೆ ಇದ್ಬಿಟ್ಟು ನನ್ನ ನೋಡ್ಕೊಳ್ಬೇಕು. ಸೊ ಮದುವೆ ಆದ ನಂತರ ಗಂಡನ ಮನೆಗೆ ಹೋಗುವಂಥದ್ದು ವಾಡಿಕೆ, ಆದರೆ ಇವರು ಬಂದುಬಿಟ್ಟು ಇವರ ಮನೆಯಲ್ಲಿ ಇದ್ದು ಇವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋದು ಇವರ ಒಂದು ಆಸೆ ಆಗಿರುತ್ತೆ. ನನ್ನ ಒಂದು ಮನೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಇದ್ಬಿಟ್ಟು ತದನಂತರ ಬೇಕಿದ್ದರೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ನಿಮ್ಮ ಒಂದು ಮನೆಗೆ ಬರ್ತೇನೆ. ಸೊ ಆಟೋಮೆಟಿಕ್ಲಿ ನಿಮ್ಮ ಮನೆಗೆ ಇದ್ದರೆ ನನಗೆ ಒಂದು ಸಲ ಜಲಸಿ ಇರಿಟೇಷನ್ ಫೀಲ್ ಆಗುತ್ತೆ. ಹಾಗಾಗಿ ನನ್ನ ಮನೆಯಲ್ಲೇ ವಾಸವಾಗಿರೋಣ 2 ವರ್ಷ, ಮುಂದೆ ಇಬ್ಬರಿಗೂ ಕೂಡ ಒಳ್ಳೆಯ ಸಂಬಳ, ಒಳ್ಳೆಯ ಒಂದು ಕೆಲಸ, ಒಳ್ಳೆಯ ದುಡ್ಡು ಅಂತ ಕೂಡ ಹಾಕಿದ್ಮೇಲೆ ನಿಮ್ಮ ಒಂದು ಮನೆಗೆ ನಾನು ಬರ್ತೀನಿ ಅಂತ ಹೇಳಿರೋದು. ಇದಕ್ಕೆ ನೀವು ಒಪ್ಕೊಳ್ಳಬೇಕು. ಪ್ರೀತಿ ಮಾಡುವಾಗ ನನ್ನ ಜೊತೆ ಯಾರಿಗೂ ಕೂಡ ನೀವು ಭಯ ಪಡಬಾರ್ದು, ಎಲ್ಲದೂ ಕೂಡ ತಯಾರಿ ಇರಬೇಕು. ಏನಾದರೂ ಕಷ್ಟ ಬಂದರೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯಾರಿಗೂ ಕೂಡ ನೀವು ಭಯ ಪಡೋವಂಥ ಅವಶ್ಯಕತೆಯೇ ಇಲ್ಲ. ಸೊ ಸ್ಟ್ರಾಂಗಾಗಿ ಎಲ್ಲದಕ್ಕೂ ಧೈರ್ಯದಿಂದ ಇರಬೇಕು ಅಂತ ಹೇಳಿದ್ದಾರೆ. ಅವ್ರ ಹತ್ರ ಕಾರು ಮನೆ ಇದೆ ಅಂತ ಏನು ಹೇಳಿದರು ಅದರ ಮಾಹಿತಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಅವ್ರ ಹತ್ರ ಇರತಕ್ಕಂಥದ್ದು ಈ ಒಂದು ಮಹೀಂದ್ರ ಕಾರ್ ಆಗಿರುತ್ತೆ ಸ್ನೇಹಿತರೆ. ವೈಟ್ ಕಲರಲ್ಲಿ ಏನು ನೋಡ್ತಿದ್ದೀರಾ, ಇದೇ ಒಂದು ಪ್ರಸ್ತುತ ಕಾರು ಅವ್ರ ಹತ್ರ ಇರ್ತಕ್ಕಂಥದ್ದು. ಸುಮಾರು 7 ವರ್ಷಗಳಿಂದ ಈ ಒಂದು ಕಾರು ಅವರ ಮನೆ ಹತ್ರನೇ ಇದೆ, ಬಟ್ ಅನ್ಯೂಸ್, ಓಕೆನಾ, ಯಾರೂ ಕೂಡ ಯೂಸ್ ಮಾಡೋರು ಇಲ್ಲವೇ ಇಲ್ಲ. ಸೊ ಇವಾಗ ವಿಚಾರಕ್ಕೆ ಬರೋದಾದರೆ, ಸೊ ಈ ಒಂದು ವೈಟಿನ ಕಾರು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಅವರು ಕೊಡ್ತಾರೆ. ಆ್ಯಂಡ್ ಪ್ರಾಬಬ್ಲಿ ಬಂದುಬಿಟ್ಟು ಅವರು ವರದಕ್ಷಿಣೆ ದುಡ್ಡು ಅಂತ ಏನು ಕೂಡ ಕೊಡಲ್ಲ ಅಂತ ಏನು ಹೇಳಿದರು, ಅದಕ್ಕಾಗಿಯೇ ಈ ಒಂದು ಕಾರನ್ನೇ ಗಿಫ್ಟಾಗಿ ಕೊಡೋದಾಗಿ ಮಾಹಿತಿನ ತಿಳಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹುಡುಗ ಬಂದುಬಿಟ್ಟು ಲಕ್ಷಣವಾಗಿರ್ತಕ್ಕಂಥದ್ದು ಒಳ್ಳೆಯ ಮನುಷ್ಯ ಆಗಿರಬೇಕಂತೆ. ಅಂದರೆ ಜಗಳ ರೀತಿ ಜೊತೆಗೆ ಯಾರನ್ನು ಕೂಡ ತೊಂದರೆಗೆ ಎದುರು ಹಾಕೊಳ್ಳೋದು ಮತ್ತು ಊರಿನಲ್ಲಿ ಮತ್ತು ಸಮಾಜದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹೆಸರು ಇರಬೇಕು, ಆ ಹೆಸರನ್ನ ಕೆಡಿಸ್ಕೊತಿರ್ಬಾರ್ದು. ಈ ರೀತಿ ಇನ್ನೂ ಹಲವಾರು ರೀತಿಯಲ್ಲಿ ಪಾಯಿಂಟ್ಗಳು ಹೇಳಿದರೆ ಅದೆಲ್ಲನೂ ಕೂಡ ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅವರು ನಿಮ್ಮನ್ನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಮೊದಲು ಒಂದು ಪ್ರೀತಿಯಿಂದ ತಿರುಗಿಕೊಂಡು ಆನಂತರ ಮದುವೆ ಆಗುವಂತಹ ಎಲ್ಲ ರೀತಿಯ ಮುನ್ಸೂಚನೆ ಜೊತೆಗೆ ಎಲ್ಲ ರೀತಿಯ ಪ್ಲ್ಯಾನಿಂಗ್ಗಳು ಅವ್ರ ಹತ್ರ ಇರ್ತಕ್ಕಂಥದ್ದು ನೀವು ಕೂಡ ನೋಡ್ಕೊಳ್ತಿದ್ದೀರ ಅಂದ್ಕೊಳ್ತೀನಿ. ಆ್ಯಂಡ್ ಇವಾಗ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಪ್ರಸ್ತುತ ಅವ್ರು ನಿಮಗೆ ಇಷ್ಟ ಆಗಿದ್ದಾರಾ, ಇಷ್ಟ ಆಗಿಲ್ವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಆಗಿ ನಿಮ್ಮ ಮಾಹಿತಿನ ತಿಳಿಸ್ಕೊಡಿ. ಅವರೇ ಖುದ್ದಾಗಿ ಒಂದು ದಿನ ಎಲ್ಲವನ್ನು ಚೆಕ್ ಮಾಡಿ ರಿಪ್ಲೈ ಖಂಡಿತವಾಗ್ಲೂ ನಿಮಗೆ ಕೊಡ್ತಾರೆ. ಇನ್ನಷ್ಟು ಇದರ ಮಾಹಿತಿ ನೋಡೋದಾದರೆ ಒಳಗಡೆ ಇರ್ತಕ್ಕಂಥ ಈ ಒಂದು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಒಳಗಡೆ ಇರ್ತಕ್ಕಂಥ ಬ್ಯಾಕ್ ಸೈಡಲ್ಲಿ 2 ಸೀಟ್ಸ್ಗಳಿದೆ, ಸೆಂಟ್ರಲ್ಲಿ ಒಂದು ಯಾವುದಾದ್ರೂ ಚಿಕ್ಕ ಪಾಪು, ಜೊತೆಗೆ ತೆಳ್ಳಗೆ ಇರೋರು ಕೂಡ ಆ್ಯಡ್ ಮಾಡಿಬಿಟ್ಟು ಕೂತ್ಕೊಳ್ಬೋದು. ಅಷ್ಟೊಂದು ಸ್ಪೇಸ್ ಕೂಡ ಇದರಲ್ಲಿ ಖಾಲಿಯಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಇದು ಕೂಡ ನಮ್ಮ ಮಹೀಂದ್ರ XIV 700 ಕೂಡ ನಂಬರ್ 1 ಪ್ಲೇಸ್ನಲ್ಲಿ ಇದೆ ಸ್ನೇಹಿತರೆ. ಅಂದರೆ ಕಾರ್ಗಳಲ್ಲಿ ಡಿಫ್ರೆನ್ಸ್ ಏನಿಲ್ಲ, ಇದರಲ್ಲಿ ತೊಂದರೆ ಕೂಡ ಏನೂ ಇಲ್ಲ. ಅವರಲ್ಲೇ ಇರ್ತಕ್ಕಂಥದ್ದು ತೊಂದರೆ ಅಂತಂದರೆ ಹಂಗಿರಬೇಕು ಗಂಡು, ಹಿಂಗಿರಬೇಕು ಗಂಡು, ಅವರ ಮದುವೆ ಆದ ನಂತರ ನನ್ನ ಒಂದು ಮನೆಯಲ್ಲೇ ಇರಬೇಕು, ಅದು ತೊಂದರೆ ಬರೋದು ಇವಾಗ ಗಂಡಿಗೆ. ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ ಮತ್ತು ಥಿಂಕ್ ಮಾಡಿ. ಅವರು ಇಷ್ಟ ಆಗಿದ್ದಾರೆ ಅಂದರೆ ಅದಕ್ಕೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಒಪ್ಪಿಗೆನೇ ನೀಡಿ ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಆ್ಯಂಡ್ ಇಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.